ಆಮೇಲೆ ಒಂದು ವಿಷ ಸರ್ಪ ಅಂತ ಹೇಳಿಕೆ ಬರುತ್ತೆ, ವಿಷಯಾಂತರ ಆಗೋಯ್ತಲ್ಲಿ. ಈಗ ನೀವು ಬಜರಂಗ್ ದಳ ಅಂತ ತಂದ್ರಿ, ಈಗ ಬಜರಂಗ್ ಬಲಿಕ್ಕೆ ಜೈ ಅಂತಾರ ಜನ. ನೋಡಿ, ಅಂದ್ರೆ ಚರ್ಚೆ ದಿಕ್ಕನ್ನು ಬದಲಾಯಿಸಿ ಕಾಂಗ್ರೆಸ್ ಬಿಜೆಪಿ ನೋಡಿ, ಅವರು ಅದನ್ನ ಚೇಂಜ್ ಮಾಡ್ತಾರೆ. ನಾವು ನಮ್ಮ ಲೈನ್ ಏನಿದೆ ಅಲ್ಲಿ ಸರಿಯಾಗಿ ಓದ್ತಾ ಇಲ್ಲ. ನಮ್ಗೆ ದೇಶದಲ್ಲಿ ಅಶಾಂತಿ ಮೂಡಿಸೋರು, ಕಾನೂನನ್ನ ಕೈಗೆ ತೆಗೆದುಕೊಳ್ಳೋರು. ನಮ್ಗೆ ನೋಡಿ, ಈಗ ಉಡುಪಿ, ಮಂಗಳೂರು, ಶಿವಮೊಗ್ಗ ಇವೆಲ್ಲ ಮಲ್ನಾಡು ಏರಿಯಾ, ಕರಾವಳಿ ಏರಿಯಾ. ಮಲೆನಾಡು ಕರಾವಳಿ ಅಲ್ಲಿ ವಿದ್ಯಾಸಂಸ್ಥೆಗಳಿದೆ, ದೇವಸ್ಥಾನಗಳಿದೆ, ಬಿಜೆಪಿ ದೊಡ್ಡ ಬೇಸಿ ಇದೆ. ಯಾಕ್ರಿ ಒಬ್ಬ ದೇವಸ್ಥಾನಕ್ಕೆ ಒಬ್ಬ ಇನ್ವೆಸ್ಟ್ಮೆಂಟ್ ಹೋಗಿಲ್ಲ ಅಲ್ಲಿಗೆ? ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಅದೆಷ್ಟು 10 ಲಕ್ಷ ಕೋಟಿ ಏನೋ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂತು ಅಂತ ಹೇಳ್ತಾ ಇದ್ದೀರಿ, ಸೈನ್ ಹಾಕದು ಅಂತ ಹೇಳ್ತಾ ಇದ್ದೀರಿ. ನಾಟ್ ಇವನ್ ಎ ಸಿಂಗಲ್ ಇನ್ವೆಸ್ಟರ್ ಹಸ್ ಗಾನ್ ಟು ದಿ ಪ್ಲೇಸ್ ವೇರ್ ದೇ ಹ್ಯಾವ್ ದಿಸ್ ಬೇಸ್. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ದಿನ ಎಷ್ಟು ಜನ ವಲಸೆ ಹೋಗ್ತಾ ಇದ್ದಾರೆ? ಬಾಂಬೆ ಗೊತ್ತಿದ್ಯಾ? ಈ ಭಾಗದಿಂದ ದುಬೈಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ, ಸೌದಿಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇದೆ ಗೊತ್ತಾ? ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ನಮ್ಮ ಮಕ್ಕಳು ರೀ ಅವರು, ಅಪ್ಪ ಅಮ್ಮದಿರನ್ನ ಬಿಟ್ಬಿಟ್ಟು ಕೆಲಸ ಇಲ್ಲ. ಯು ವರ್ಕೌಟ್ ಎ ಸ್ಟ್ರಾಟಜಿ. ನೀವೇನಾದ್ರು ಒಂದು ಪಾಲಿಸಿ ತಂದು ಅಲ್ಲಿ ಆ ಜನರು ಅಲ್ಲೇ ಮನೆ ಮುಂದೆ ಇರ್ಲಿ ಅಂತ ನೀವೇನೋ ಒಂದು ಕಾರ್ಯಕ್ರಮ ಕೊಟ್ರಿ. ಫಸ್ಟ್ ಬಜರಂಗ್ ದಳ ಬ್ಯಾನ್ ಮಾಡೋದ್ರಿಂದ ಹೂಡಿಕೆನೂ ಬರುತ್ತೆ, ಮಕ್ಕಳು ಆ ಹುಡುಗರುಗಳನ್ನೆಲ್ಲ ಪಾಪ ಎಲ್ಲ ಆ ಹುಡುಗರುಗಳಿಗೆಲ್ಲ ಪಾಪ ಯಾಕೆ ಅವ್ರ ಮನೆ ಹಾಳು ಮಾಡ್ತಾ ಇದ್ದೀರಾ ನೀವು? ಎಷ್ಟು ಜನ ಈ ಗಲಾಟೆಗಳಲ್ಲಿ ಪಾಪ ಎಲ್ಲ ಹಿಂದೂ ಹುಡುಗರುಗಳು ಸತ್ರು ನೆನಪಿದ್ಯಾ? ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರು ಸತ್ರು. ಈ ಲೀಡರ್ಗಳ ಮಕ್ಕಳು ಯಾರು ಸತ್ರ? ಯಾರು ಈ ಲೀಡರ್ಗಳ ಮಕ್ಕಳು? ದೊಡ್ಡ ದೊಡ್ಡ ಲೀಡರ್ಗಳ ಮಕ್ಕಳು ಅವರಲ್ಲ ಆ ಭಾಗದಲ್ಲಿ. ಯಾವನಾರೊಬ್ಬ ಬಾವುಟ ಹಿಡಿದಿದ್ದ? ಯಾರು ಬಾವುಟ ಹಿಡಿದಿಲ್ಲ, ಯಾರು ಹೋರಾಟಕ್ಕೆ ಹಿಡಿದಿಲ್ಲ. ಪಾಪ ಅಮಾಯಕರೆಲ್ಲ ಸತ್ರು ಹುಡುಗರುಗಳು. ವಾಟ್ ಎವರ್ ಮೇ ಬಿ, ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರು. ಸರ್, ಇಲ್ಲಿ ಬಜರಂಗ್ ದಳ ಮತ್ತೆ PFI ನ ಒಂದು ಕಂಪ್ಯಾರಿಸನ್ ಮಾಡ್ಬಿಟ್ರಲ್ಲ ಸರ್, ಅಲ್ಲಿ ಆರ್ಗ್ಯುಮೆಂಟ್ ಡೈರೆಕ್ಷನ್ ಚೇಂಜ್ ಆಗೋಯ್ತಾ? ಹೊಸ ಡೈಮೆನ್ಷನ್ ಬಂದ್ಬಿಡಿ ಸರ್. ನೈತಿಕ ಪೊಲೀಸ್ಗಿರಿಗೂ ರಾಷ್ಟ್ರೀಯ ಭದ್ರತೆಗೂ ವ್ಯತ್ಯಾಸ ಇಲ್ವಾ? ಇದು ನಿಮ್ಮ ಮಾತಿಗೆ ವಿಚಾರ. ನಮಗೆ ದಟ್ ಈಸ್ ಎ ರೆಫರೆನ್ಸ್ ಟು ಕೀಪ್ ಪೀಸ್. ಸೊ ವೈ ಮೆನ್ಷನ್ ಮಾರಲ್ ಪೊಲೀಸ್? ಅಗ್ರೀಡ್ ಸರ್. ಮಾರಲ್ ಪೊಲೀಸಿಂಗ್ ಇದು ಚೀಫ್ ಮಿನಿಸ್ಟರ್ ಇದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟರು. ರಾಜ್ಯದ ಗೃಹ ಮಂತ್ರಿಯಾಗಿ, ರಾಜ್ಯದ ಚೀಫ್ ಮಿನಿಸ್ಟರ್ ಆಗಿ ಈ ಎನ್ಕರೇಜ್ ಮಾರಲ್ ಪೊಲೀಸಿಂಗ್. ಅಲ್ಲ ರೀ, ಎಷ್ಟು ಜನ ಮೇಲೆ ಕೇಸ್ ಆಗ್ಬೇಕು? ಆ DG ಕೇಸ್ ಹಾಕಿದ್ರೇನ್ರಿ? ಪೊಲೀಸ್ ಉಡುಪಿಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಇದ್ರ ದಿನ ನಮ್ಮ ಆಯುಧ ಪೂಜೆ ದಿನ ಏನ ಅವ್ರ RS ಇದ್ರ ಬಟ್ಟೆ ಹಾಕೋಬಿಟ್ಟು ಎಲ್ಲ ಪೊಲೀಸ್ ಅವರು ಒಂದು ಫೋಟೋ ತೆಗೆಸ್ಕೊತಾರಲ್ರಿ. ವಾಟ್ ಇಸ್ ದಿಸ್? ಅಲ್ಲೆಲ್ಲ ಬಿಜಾಪುರಲ್ಲಿ ತೆಗೆಸ್ಕೊಳ್ತಾರೆ. ವಾಟ್ ಇಸ್ ದಿಸ್? ಕರ್ನಾಟಕ ರಾಜ್ಯದ ಕಾಕಿ ಬಟ್ಟೆ ಪರಿಸ್ಥಿತಿ ಏನಿತ್ತು, ಎಷ್ಟು ಗೌರವ ಇತ್ತು. ದೇ ಆರ್ ಯೂಸಿಂಗ್ ಪೊಲೀಸ್. ಇಟ್ ಇಸ್ ನಾಟ್ ಎ ಶೇಮ್. ಸರ್, ಕಂಪೇರಿಂಗ್ PFI ಅಂಡ್ ಬಜರಂಗ್ ದಳ ಸರ್, ನೀವು ಆ ಹೆಸರಿಲ್ಲದೆ let me not speak. This election will not run on PFI or Bajrang Dal. It will run on development. ಆಯ್ತು ಸರ್, ಅದನ್ನೇ It will run on corruption. ಕರ್ನಾಟಕ ಮೋಸ್ಟ್ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ ಅಂತ ಹೆಸರು ಬಂದಿದೆ. ಅದನ್ನ ಕಿತ್ತಾಕ್ಬೇಕು, ಹೊಟ್ಟೆ ತುಂಬಬೇಕು, ಜನರಿಗೆ ಉದ್ಯೋಗ ಸಿಗಬೇಕು, ರೈತನ ಬದುಕು ಹಸನಾಗಬೇಕು, ಅವನು ಬೆಳೆದಂತ ಬೆಲೆಗೆ ಡಬಲ್ ಸಿಕ್ಬೇಕು, ನಿಮ್ಗೂ ಸಂಬಳ ಜಾಸ್ತಿ ಆಗ್ಬೇಕು. ಯಾಕೆಂದ್ರೆ ಡೈಲಿ ನಿಮ್ ಪಿಕ್ ಪಾಕೆಟ್ ಆಗ್ತಾ ಇದೆ ಅಂತ ಹೇಳಿದಲ್ಲ. ನೀವು 60 ರೂಪಾಯಿಗೆ ಬರ್ತಿದ್ರಿ ಇಲ್ಲಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು, ಈಗ 100 ರೂಪಾಯಿ ಕೊಡ್ತಾ ಇದೀರಲ್ಲ. ಅದಕ್ಕೆ ಏನಾದ್ರು ಒಂದು ಪರಿಹಾರ ಏನಾದ್ರು ಮೋದಿ ಸಾಹೇಬ್ರು ಕೊಟ್ರ, ಬೊಮ್ಮ ಏನಾದ್ರು ಕೊಟ್ರ ನಿಮ್ಗೆ? ನಥಿಂಗ್.